ನಮಸ್ಕಾರ ನಮಸ್ಕಾರ ಎಲ್ಲರೂ ಜೋರಾಗಿ ಚಪ್ಪಾಳೆ ಬರ್ರಿ ನನಗೆ. ಮೊದಲನೇದಾಗಿ ಮನಸಾರೆ ಐ ಆಮ್ ವೆರಿ ಸಾರಿ. ನಾನು ಆ್ಯಕ್ಚುಲಿ ಒಬ್ರು ಕಾಯ್ತಿದ್ದೆ, ಅವ್ರು ಇನ್ನೂ 20 ನಿಮಿಷ ಆಗುತ್ತೆ ಬರೋದಕ್ಕೆ, ಹಾಗಾಗಿ ತಡೆ ಆಯಿತು. ಸೊ ಐ ಆಮ್ ಸಾರಿ ಹರೀಶ್ ಅರಸು ಆ್ಯಂಡ್ ಹೋಲ್ ಮಾಧ್ಯಮದ ನಿಮ್ಮೆಲ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಎನಿವೆ, ಎಮ್ ಜಿ ರೋಡಲ್ಲಿ ಜಾವಾ ಸಿಟಿ ಅಂತ ಒಂದು ಸಣ್ಣ ಕೆಫೆ ಇತ್ತು. ಆ ಕೆಫೆಯಲ್ಲಿ ನನ್ನ ತುಂಬ ಮುದ್ದಾಗಿ ಒಂದು ಯಂಗೆಸ್ಟ್ ಆ್ಯಕ್ಟರ್ ಪ್ರಜ್ವಲ್ ದೇವರಾಜ್ ಅವರು ಬರ್ತಿದ್ರು. ಅಲ್ಲಿಂದ ನಾನು ನೋಡ್ತಿರುವಂಥ ಈ ಒಬ್ಬ ಬ್ಯೂಟಿಫುಲ್ ಯಂಗ್ ಟ್ಯಾಲೆಂಟೆಡ್ ಪರ್ಸನ್, ಅಂದರೆ ಐ ವರ್ಕ್ ವಿತ್ ದಿಸ್ ಫಾದರ್, ಐ ನೋ ಹಿಸ್ ಫ್ಯಾಮ್ಲಿ. ಸಿಕ್ಸರ್ ಅನ್ನೋ ಸಿನಿಮಾದಲ್ಲಿ 6 ಹೊಡೆದ್ರು. ಆ 6 ಹೊಡೆದ ನಂತರ ಈತ ಹಿಂದೆ ತಿರುಗಿ ನೋಡಿಲ್ಲ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನೋವಿರಲಿ, ಎಷ್ಟೇ ನಲಿವಿರಲಿ, ಅವ್ರ ಫ್ರೆಂಡ್ಶಿಪ್ಪನ್ನು ಎತ್ತಿದ ಕೈ. ಯಾರೇ ಕರೀಲಿ, ಎಷ್ಟೊತ್ತವ್ರಿಗೆ ಕರೀಲಿ, ಪ್ರಜ್ಜು ಸಂಬಡಿ ಈಸ್ ದ ಡಾರ್ಲಿಂಗ್ ಆಫ್ ಅ ಗ್ರೂಪ್. ಹಾಗೆ ನನಗೆ ನನ್ನ ಆತ್ಮೀಯ ಗೆಳೆಯನ ಜೊತೆ ಸ್ಕ್ರೀನ್ ಪ್ರೆಸೆನ್ಸ್ಗೆ ಒಂದು ಅವಕಾಶ ಸಿಕ್ತು ಭುಜಂಗ ಅನ್ನೋ ಸಿನಿಮಾದಲ್ಲಿ. ನಾನು ಭುಜಂಗ ಸಿನಿಮಾ ವರ್ಕ್ ಮಾಡಿದಾಗ ನಾನು ಇನ್ನೂ ಸ್ಟಾರ್ ಆಗಿಲ್ಲ, ಅಂದರೆ ನಾನು ಈಗ ಜಸ್ಟ್ ಶುರು ಮಾಡ್ತಿದ್ದೆ, ಪೋಷಕ ನಟ, ಸೆಕೆಂಡ್ ಹೀರೋ ಅನ್ ಸ್ಟಫ್. ನಾನು ಪ್ರಜ್ಜು ದೊಡ್ಡ ಸ್ಟಾರ್ ಅಲ್ವಾ, ಅವ್ರ ಕ್ಯಾರವನ್ ಇತ್ತು, ನನಗೆ ಕ್ಯಾರವನ್ ಇರಲಿಲ್ಲ. ಸೊ ಊಟಕ್ಕೆ ಎಲ್ಲಿ ಕೂತ್ಕೊಳ್ಬೇಕು ಅಂತ ಹಿಂಗೆ ಹುಡುಕಾಡ್ತಿದ್ದೆ. ಸೊ ನನಗೆ ಅವ್ರ ಮೇಕಪ್ ಮ್ಯಾನ್ ನಂದವ್ರು ಬಂದರು, ಸರ್ ಕರಿತಾರೆ ಅಂತ. ನಾನು ಇಲ್ಲ ಊಟ ಮಾಡ್ಕೊಂಡ್ಬರ್ತೀನಿ ಅಂತ, ಇಲ್ಲ ಬನ್ನಿ ಸರ್ ಕರಿತಾರೆ ಅಂದಾಗ ಈ ಟುಕ್ ಮಿ ಟು ಕ್ಯಾರವನ್. ಸೊ ಮನೆಯಿಂದ ಊಟ ಬಂದಿತ್ತು ಪ್ರಜ್ಜು ಸ್ವಲ್ಪ ತಿನ್ನೋದ್ರಲ್ಲಿ ಇಸ್ ಲಿಲ್ ವೆರಿ ಕಾಷಿಯಸ್. ನಾನು ಆವತ್ತು ನೋಡಿರುವಂಥ ಒಬ್ಬ ನಟ ಅಲ್ಲ, ವಂಡರ್ಫುಲ್ ಸೋಲ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್. ನಾನು ಗೆಳೆಯ ಆದ್ರೂ ನಾನು ಎಲ್ಲೋ ಕುತ್ಕೊಂಡು ಊಟ ಮಾಡ್ತೀನಿ ಅಂತ ಕರೆದು ಆ ಕ್ಯಾರಮಲ್ಲಿ ಅವ್ರ ಜೊತೆ ಐ ಶೇರ್ ದ ಮೀಲ್ ವಿತ್ ಹಿಮ್. ಸೊ ಐ ಆಮ್ ವೆರಿ ಹಂಬಲ್ ಫಾರ್ ದ ಜರ್ನಿ. ಸೊ ಭುಜಂಗ ಅನ್ನೋ ಸಿನಿಮಾ ಜೊತೆ ನನಗೆ ಅವ್ರ ಜೊತೆ ನಟನೆ ಆಗುವಂಥ ಅವಕಾಶ ಸಿಕ್ತು. ಆಮೇಲೆ ಅವ್ರ ಕುಟುಂಬದವರು ಅಷ್ಟೇ, ದೇವರಾಜ್ ಅಂಕಲ್ ಆಗಲಿ, ಚೋಟು ಪ್ರಣಮ್ ಆಗಲಿ, ಅಮ್ಮ ಆಗಲಿ, ರಾಗಿಣಿ ಆಗಲಿ, ಅವರು ಇಡೀ ಫ್ಯಾಮಿಲಿ ಈಸ್ ಅ ಫೈರ್, ಈಸ್ ಅ ಲಾವಾ, ಯುನೋ. ದೇ ಡೋಂಟ್ ನೋ ದೇ ಟ್ಯಾಲೆಂಟ್ ದೆಮ್ಸೆಲ್ಫ್. ಪ್ರಜ್ಜುಗೆ ಈ ವರ್ಷ ಆ ತಾಯಿ ಸರಸ್ವತಿ ಶಾರದಾಂಬೆ ಬರುವಂಥ ಸಿನಿಮಾಗಳಲ್ಲಿ ಸಕಲ ಯಶಸ್ಸನ್ನು ಕೊಟ್ಟು, ಹಿಂಗೆ ನನ್ನಂಥ ಹಲವಾರು ಕನಸುಗಾರನ್ನ ಒಂದಿಷ್ಟು ಕೈ ಚಾಚಿ ಈ ವೇದಿಕೆ ಮೇಲೆ ಕರ್ಕೊಂಬಂದು, ಈಗಿನ ಕಾಲದಲ್ಲಿ ತುಂಬ ಜನ ಫೋಟೋ ನಿಂತವಲ್ಲೇ ನಮ್ಮನ್ನು ಹಿಂದೆ ತಳ್ಳಿಬಿಡ್ತಾರೆ. ಸೊ ಮನು ಅನ್ನೋರೆಲ್ಲ ನಾವು ಅವ್ರ ಮುಂದೆ ಬೆಳೆದಿರೋ ಹುಡುಗ ನಾನು. ಸೊ ಹಾಗಾಗಿ ವೆರಿ ಫ್ಯೂ ಯಂಗ್ ಆ್ಯಕ್ಟರ್ಸ್ ಲೈಕ್ ಪ್ರಜ್ವಲ್, he's an icon and he stands tall for a Kannada film industry. I want him to blossom for Pan India, and the kind of movies he's doing now is just phenomenal. So thank you Prajju, ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಫಾರ್ ಕಮಿಂಗ್. ಒಂದು ಕಾಲಲ್ಲಿ ಪ್ರಜ್ಜು ಸೆಟ್ ಡಾರ್ಲಿಂಗ್ ನಾನು ಇದೀನಿ ಅಂತ, ನಾಳೆ ಮಂಗಳೂರು ಹೋಗ್ತಿದ್ದಾರೆ. ಸೊ ವೇದಿಕೆ ಬಂದು ನಮ್ಮೆಲ್ಲರೂ ನನ್ನ ಜೊತೆ ವರ್ಕ್ ಮಾಡಿರೋಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ಕದ್ರಿ ಸರ್ಗೆ, ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಪ್ರಜ್ವಲ್ ದೇವರಾಜ್. ನಾನು ಇನ್ನೂ ಒಂದು ಸ್ವಲ್ಪ ಶಾಕಲ್ಲಿ ಇದ್ದೀನಿ ನೋಡ್ಬಿಟ್ಟು. ಇಟ್ಸ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕದ್ರಿ ಸರ್ ಆಬ್ವಿಯಸ್ಲಿ ನಿಮ್ಮ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಾಡಿರೋ ಕೆಲಸನೇ ಹೇಳುತ್ತೆ ಯಾವಾಗ್ಲೂ. ಸಂತೋಷು ಇವಾಗ ಇದನ್ನು ತುಂಬ ಚೆನ್ನಾಗಿ ಮಾಡ್ದ ಅಂತ ನಾವು ಅನ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದೇನೋ ಮಾಡ್ತಾನೆ, ಬಟ್ ಅದನ್ನು ಚೆನ್ನಾಗಿ ಮಾಡ್ತಾನೆ, ಅಚ್ಚುಕಟ್ಟಾಗಿ ಮಾಡ್ತಾನೆ. ಎಷ್ಟೋ ವರ್ಷಗಳಿಂದ ನಮ್ಮ ಜರ್ನಿ ಇದೆ, ಸಾಕಷ್ಟು ಕೆಲಸಗಳು ಮಾಡಿದ್ದಾನೆ, ಬಟ್ ಅವನು ಪ್ರತಿ ಕೆಲಸನೂ ಕಣ್ಣಿಗೊತ್ಕೊಂಡು ದೇವ್ರ ಥರ ಮಾಡ್ತಾನೆ. ಸೊ ದ್ಯಾಟ್ ಐ ಥಿಂಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಹಿ ಹ್ಯಾಸ್. ಆ್ಯಂಡ್ ಅದೇ ಇವತ್ತು ನಮಗೆ ಟ್ರೈಲರಲ್ಲೂ ಕಾಣಿಸ್ತಾ ಇದೆ. ಇನ್ನೊಂದು ಶಾಕ್ ಕೊಟ್ಟ, ಈ ಟ್ರೈಲರ್ ನೀನು ಮಾಡ್ತಿರೋದು ಸೆಕೆಂಡ್ ಪಾರ್ಟ್, ಇದು ಫಸ್ಟ್ ಪಾರ್ಟ್ ನನಗೆ ಶೂಟ್ ಮಾಡಿರೋದು ಅಂತ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಡಾರ್ಲಿಂಗ್, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಸುಮ್ಮನೆ ನೀನು ಇದೆಯಾ ನಿಂಗೆ ಹೊಗಳ್ಬೇಕು ಅಂತಲ್ಲ, ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಆ್ಯಂಡ್ ಆಲ್ ಆಫ್ ಯು ಲುಕ್ ಗಾರ್ಜಿಯಸ್. ತುಂಬ ಒಳ್ಳೆ ಸ್ಟ್ರಾಂಗ್ ಟೀಮ್ ಸಿಕ್ಕಿದೆ ಇವನಿಗೆ. ಯಾವುದೇ ಒಬ್ಬ ನಿರ್ದೇಶಕನಿಗೆ ಒಂದು ಒಳ್ಳೆ ಸಿನಿಮಾ ಆಚೆ ಬರಬೇಕಂದ್ರೆ ಸುತ್ತಲೂ ಇರೋ ತಂಡ ಸ್ಟ್ರಾಂಗ್ ಆಗಿರಬೇಕು, ಅವರು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಅಷ್ಟೂ ನನಗೆ ಸಿನಿಮಾಲಿ ಕಾಣಿಸ್ತದೆ. ಖಂಡಿತವಾಗ್ಲೂ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಜನನು ಟೀಸರ್ ನೋಡಿದ ಮೇಲೆ ಹೇಳ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮತ್ತೊಮ್ಮೆ ಚಂಕೂಲ್ ಸಿನಿಮಾಗೆ ಬಹಳ ಪ್ರೀತಿಯಿಂದ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದಂತಹ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರಿಗೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಪ್ರಜ್ವಲ್ ಸರ್ ಹೇಳಿರೋ ರೀತಿಯಲ್ಲಿ ದೊಡ್ಡದಾಗಿದೆ, ಕೈಯಲ್ಲಿ ಜಾಗ ಸಾಲ್ತಿಲ್ಲ ಅಲ್ವಾ ಸರ್? ನೀವು ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.